ಬಂದವಳು ಸುಖಕಾಲವೇ ಅವಳಾಗುತ್ತ ದೇಹ ಸೇರಿದಳು ಉಸಿರಾಟಕ್ಕೆ ಸವಾಗುತ್ತ ನನ್ನ ಜೀವ ಹೀರಿದಳು ಸಾರಾಗಿ ಶ್ರೀಶೆಯಲ್ಲಿ ನನ್ನ ದೇವಿ ಕಾಣುವಳು ಸುಖಕಾಲವೇ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ಸವಾಗುತ್ತ ನನ್ನ ಜೀವ ಹೀರಿದಳು ಹೇ ವಿಧಿ ಚಕ್ರವೇ, ನನ್ನ ಜೀವನದಲ್ಲಿ ಆಡುವ ನಿನ್ನ ನೃತ್ಯವನ್ನು ಸಮಾಪ್ತಿ ಮಾಡು. ನಾನು ಎಂದಿಗೂ ದೇವರನ್ನೇ ನಂಬಿದವನಲ್ಲ. ಆದರೆ ನನ್ನ ಪದ್ಮಾಳನ್ನು ನಾನು ಜೀವಂತವಾಗಿ ಭಾವಿಸಿದ್ದೆ. ಆದರೆ ಇಂದು ನನ್ನ ಸ್ಥಿತಿ ಶೃಂಗಾರ ಶೋಭಿಸುತ್ತದೆ ಅಲ್ಲ, ಅಷ್ಟೇ ಯಾಕೆ ಶ್ರೀಮಂತರ ಮನೆ ಹೆಣ್ಣನ್ನು ಮೆಚ್ಚಿಕೊಂಡರೆ ಕೊನೆಗೆ ನಮ್ಮಂತವರಿಗೆ ಬಡ ಮಕ್ಕಳಿಗೆ ಅಪಾಯವೇ ಗತಿ. ಸಜುಮಲ್ಲಿ ಹೂವನ ಹೃದಯ ತುಂಬಿಕೊಂಡೆ ಹೂವೀಗ ಹಾಯಾಯಿತೆ ಪ್ರೀತಿಯಿಂದ ಕೊಟ್ಟಿಗೆ ನೋಯಿಸಿದೆ ಪ್ರತಿದಿನ ನಾನು ಕುಡಿವೆ ನನ್ನ ಬಲ್ಲಿ ಹಾಡಿಕೊಳ್ಳುವೆ ನಲ್ಲುವೆ ನಾನೇನು ದೇವದಾಸನಲ್ಲ ನನ್ನಂತ ಪ್ರೇಮಿಯರು ಇಲ್ಲ. ನಾನೇನು ದೇವದಾಸನಲ್ಲ ನನ್ನಂತ ಪ್ರೇಮಿಯರು ಇಲ್ಲ. ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು ಸುಮಪಾಲವು ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟ ವಿಷವಾಗುತ್ತ ನನ್ನ ಜೀವ ಹೀರಿದಳು. ಶಾಂತೇಶ್, ಏನದು ನೀನು ಮಾಡುತ್ತಿರುವ ಕೆಲಸ? ಈ ಕುಡಿತದಿಂದ ಹೃದಯಕ್ಕೆ ಎಷ್ಟು ಹಾನಿಕರ ಅಂತ ಗೊತ್ತಿದ್ರು ಮತ್ತೆ ಅದನ್ನೇ ಕುಡಿತಿರಲ್ವಾ? ಇದು ಸರಿಯೇ? ಯಾವುದು ಸರಿಯೋ ಯಾವುದು ತಪ್ಪು ನನ್ನ ಜೀವನಕ್ಕೊಂದು ಅರ್ಥವಾಗ್ತಿಲ್ಲ ಡಾಕ್ಟರ್, ಒಂದು ಅರ್ಥ. ದಯವಿಟ್ಟು ನನ್ನ ಮೇಲೆ ತಪ್ಪು ತಿಳ್ಕೊಬೇಡಿ ಡಾಕ್ಟರ್, ತಪ್ಪು ತಿಳ್ಕೊಬೇಡಿ. ನಾನು ಕುಡುಕನಲ್ಲ, ಕುಡಿಯೋದಕ್ಕೂ ಒಂದು ಬಲವಾದ ಕಾರಣವಿದೆ. ನಿನ್ನ ನೋವು ಏನಂತ ನನಗೆ ಅರ್ಥ ಆಗುತ್ತೆ ಶಾಂತೋಷ್. ಪಾಪ ನಿನ್ನಂತ ಮೃದು ಮನಸ್ಸಿನ ಜೀವಿಗೆ ಈ ರೀತಿ ಮೋಸ ಮಾಡಬಾರ್ದಾಗಿತ್ತು ಆ ಪದ್ಮ. ಡಾಕ್ಟರ್, ನನ್ನ ಪದ್ಮ ಅಷ್ಟು ಕೀಳಾಗಿ ಬೇಯಬೇಡಿ. ಅವಳು ನನಗೇನು ಮೋಸ ಮಾಡಿಲ್ಲ, ಆದ್ರೆ ನನಗೆ ಮುಂದಿನ ದಾರಿ ಹುಡುಕಲಿ ಅಂತ ನೀತಿ ಬಾಯಿ ಇಟ್ಟುಕೊಂಡು ಹೇಳಿಕೊಟ್ಟಿದ್ದಾಳೆ ಅಷ್ಟೇ ಡಾಕ್ಟರ್, ಹೇಳಿಕೊಟ್ಟಿದ್ದಾಳೆ. ಸ್ವಚ್ಛ ಶರೀರದಲ್ಲಿ ಸ್ವಚ್ಛ ಮನಸ್ಸು ಇರುತ್ತದೆ ಎನ್ನುತ್ತಾರೆ. ನ್ಯಾಯಕ್ಕಿಂತ ಮಿಗಿಲಾದದ್ದು ಕಣ್ಣು ಎನ್ನುತ್ತಾರೆ. ಆದ್ರೆ ನನಗೆ ಕಣ್ಣು ಇಲ್ಲ, ಯಾವ ಮನಸ್ಸು ಇಲ್ಲ. ನಾನೊಬ್ಬ ದೂರ್ತಾ ಇವಿ ಡಾಕ್ಟರ್, ದೂರ್ತಾ. ಶಾಂತೇಶ್, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ನೀನು ಈ ರೀತಿ ಕುಡಿಯೋದನ್ನು ನಿನ್ನ ಹಳೆಯ ಅನಂತ್ ಹಾಗೂ ನಿನ್ನ ತಂಗಿ ವಿದ್ಯಾ ನೋಡಿದರೆ ತುಂಬಾ ತಪ್ಪಾಗಿ ತಿಳಿದುಕೊಳ್ತಾ ಇದ್ದಾರೆ. ನೀನಂತೂ ಯಾಕೆ ಇಷ್ಟೊಂದು ಕುಡಿತಾ ಇದೆಯಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ. ಹೌದು ನೋಡಪ್ಪ, ಕುಡಿಯೋದಕ್ಕೂ ವಿಚಿತ್ರವಾದ ಕಥೆನೇ ಇದೆ. ನನ್ನ ದೈವದಲ್ಲಿ ಆ ವಿಧಿ ವಿಚಿತ್ರವಾದ ನಾಟಕವನ್ನೇ ರೂಪಿಸಿಬಿಟ್ಟ. ನಾನು ಒಬ್ಬ ಖಾಸಗಿ ಸಂಸ್ಥೆಯಲ್ಲಿ ನೌಕರನಾಗಿದ್ದೆ. ಏನೋ ಒಂದು ಗುಂಗಿನಲ್ಲಿ ಏನೋ ಕೆಲಸ ಮಾಡ್ತದೆ. ಅಷ್ಟಕ್ಕೆ ನಮ್ಮ ಸಂಸ್ಥೆಯ ಒಡೆಯ ಕೂಡ
ನನ್ನನ್ನು ಕೆಲಸ ತೆಗೆದು ಹಾಕಿಬಿಟ್ಟಪ್ಪ ಕಿತ್ತ. ನನ್ನ ಕೈ ಹಿಡಿಬೇಕಾದ ಪದ್ಮ ಕೂಡ ನನ್ನ ಕೈ ಹಿಡಲಿಲ್ಲ. ಇನ್ನು ಮುಂದೆ ನಾನು ಬದುಕುವ ದಾರಿ ನೀವೇ ಹೇಳಿ ಡಾಕ್ಟರ್, ನೀವೇ ಹೇಳಿ. ತುಂಬಾ ವಿಚಿತ್ರವಾಗಿದೆಯಪ್ಪ ನಿನ್ನ ಜೀವನದ ಕತೆ. ನೋಡು ಶಾಂತೇಶ್, ನೀನೇನು ಯೋಚನೆ ಮಾಡಬೇಡ. ನಿನ್ನ ಹಳೆಯ ಅನಂತ್ ತುಂಬಾ ಒಳ್ಳೆಯ ವ್ಯಕ್ತಿ, ನಿನ್ನಂತೂ ಯಾವತ್ತೂ ಕೈ ಬಿಡಲ್ಲ. ನೀನು ಧೈರ್ಯವಾಗಿರು. ನೋಡು, ಬೇಕಾದರೆ ನನ್ನ ಮನೆಯಲ್ಲಿ 4 ದಿನ ಇದ್ದು ಜಾಲಿಯಾಗಿ ಕಾಲ ಕಳೆಯುವಂತೆ. ಬಾ, ಹೋಗೋಣ ನಮ್ಮ ಮನೆಗೆ. ನಗತೈತಿ ನಗುತ್ತೈತ ದೈವಲ್ಲಿ, ಅಳುತ್ತೈತ ಜೀವ ಇಲ್ಲಿ. ನಗುತ್ತೈತ ದೈವ ಇಲ್ಲಿ, ಅಳುತ್ತೈತ ಜೀವ ಇಲ್ಲಿ. ವಿಧಿಯಾಟ ಕಂಡು